ಏನಾದ್ರು ಆಗ್ಬೋದಾ ಸರ್? ಧಾರವಾಡ ಜಿಲ್ಲೆಯಲ್ಲಿ ಕೂಡ ಮಳೆಯ ಕೊರತೆ ಆಗಿದೆ. ಮುಂಗಾರು ಬೆಳೆಗಳನ್ನ ಈಗಾಗಲೇ ಬಿತ್ತೇವಿ. ಹೆಸರು ಇರ್ಬೋದು, ಹತ್ತಿ ಇರ್ಬೋದು, ಆಮೇಲೆ ಸೋಯಾಬೀನ್ ಇರ್ಬೋದು, ಸಾಕಷ್ಟು ಬೆಳೆಗಳನ್ನ ಮುಂಗಾರು ಬೆಳೆಗಳನ್ನ ಬೆಳೆದೇವಿ. ಆದ್ರೆ ಮಳೆ ಕೊರತೆಯಾಗಿ ಬಹಳ ಜನರಿಗೆ ತೊಂದರೆ ಆಗಿದೆ. ಈಗಾಗಲೇ ಮೊಳಕೆ ಹೊಡೆದವು. ಅದಕ್ಕೆ ನೀರ್ ಇರ್ಲಿಕ್ಕಂದ್ರೆ ಬಹಳ ಒಂದು 5-6 ದಿವಸದಾಗ ಅದು ಹೆಚ್ಚು ಕಡಿಮೆ ಆಗ್ತಂದ್ರೆ ಮಳೆಗೆ ಆಗದೇ ಇದ್ರೆ ಆ ಬೆಳೆಗಳು ಬರಂಗಿಲ್ಲ. ಅದಕ್ಕೆ ನಾನು ಇವತ್ತು ಸನ್ಮಾನ್ಯ ಲೋಕೋಪಯೋಗಿ ಸಚಿವರಂತ ಮತ್ತು ಮೇಲುಸ್ತುವಾರಿ ಸಚಿವರಂತ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಇವತ್ತೊಂದು ಮನವಿ ಕೊಟ್ಟೇನೆ. ಧಾರವಾಡ ಜಿಲ್ಲೆಯ ಮಳೆ ಕೊರತೆಯನ್ನು ನಿವಾರಿಸಲು ಮೋಡ ಬಿತ್ತನೆ ಮಾಡಬೇಕು ಅನ್ನೋಂತ ಒತ್ತಾಯವನ್ನು ಮಾಡೀನಿ. ಅವರು ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ. ಆಮೇಲೆ ಅದ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ರು. ನಮ್ಮೆಲ್ಲಾ ಜಿಲ್ಲೆಯ ಶಾಸಕರು ಕೂಡ ಇದ್ವಿ. ಒಕ್ಕಟ್ಟಿನ ತೀರ್ಮಾನವನ್ನು ಮಾಡಿ ಈಗಾಗಲೇ ಯಾವುದೇ ಪರಿಸ್ಥಿತಿ ಒಳಗ ಕಂದಾಯ ಇಲಾಖೆ ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ತದಲ್ಲ ಅದರಿಂದ ಮಾಡ್ರಿ, ಅಥವಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮಾಡ್ರಿ, ಅಥವಾ ಯಾವ್ದಾರೆ ಒಂದು ಇಲಾಖೆಯಿಂದ ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಯಾವ್ದಾರು ಇರ್ಬೋದು, ಅಂತ ಇಲಾಖೆಯಿಂದ ನೀವ್ ಏನಾರು ಮಾಡಿದ್ರೆ ಅಂದ್ರ ರೈತನ ಬದುಕಿಸಂಗಾಕತಿ. ಇದರಿಂದ ಕುಡಿಯ ನೀರಿನ ಸಮಸ್ಯೆ ತಪ್ತೈತಿ. ಆಮೇಲೆ ರೈತರು ಬೆಳೆಗಳು ಉಳಿತಾವ, ಬೆಳೆ ಹಾನಿ ಕೊಡ್ತಕ್ಕಂಥ ತಪ್ತೈತಿ. ಇಲ್ಲ ಅಂದ್ರೆ ಬೆಳೆ ಪರಿಹಾರ ಮತ್ತು ಬರಗಾಲ ಘೋಷಣೆ ಮಾಡ್ಬೇಕನ್ನುವಂತ ಒತ್ತಾಯ ರೈತರದಾಗಿದೆ. ನಾನು ಇನ್ನೂ ಆಶಾವಾದಿ ಆಗೀನಿ. ರೈತರ ಪರವಾಗಿ ಹೋರಾಟ ಮಾಡ್ಕೊಂಡ್ ಬಂದವ. ರೈತರ ಹಿತಚಿಂತನೆ ಕಾಪಾಡ್ಲಕ್ಕೆ ಇನ್ನೊಂದು 2 ದಿವಸದಾಗ ಮಳಿ ಬರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಅದು ಆಗದೇ ಇದ್ರೆ ಅನಿವಾರ್ಯವಾಗಿ ಬರ ಘೋಷಣೆ ಮಾಡ್ತಕ್ಕಂಥ ತೀರ್ಮಾನ ಮಾಡ್ಬೇಕಾಗತಿ. ಮೊದಲನೇದಾಗಿ ಮೋಡ ಬಿತ್ತನೆಯನ್ನ ಇಮಿಡಿಯೇಟ್ ಆಗಿ ಮಾಡ್ಬೇಕಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಗಮನಕ್ಕೆ ತರ್ತೇವೆ ಅಂತ ಯಾರ, ಉಪಮುಖ್ಯಮಂತ್ರಿ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಂದಾಯ ಸಚಿವರು ಅದಾರ. ಅವರು ಮತ್ತೀಗ ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ನಡ್ಸ್ಯಾರ ಆ ಸಮೀಕ್ಷೆ ಪ್ರಕಾರ ಮೋಡ ಬಿತ್ತನೆ ಹಿಂದೆ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಅಡಿಪಿಆರ್ ಸಚಿವರಿದ್ದಾಗ ಒಂದು ಟೆಸ್ಟ್ ಮಾಡಿದ್ವಿ ಧಾರವಾಡ ಜಿಲ್ಲೆಯಲ್ಲಿ. ಮೋಡ ಬಿತ್ತನೆ ಮಾಡಿದ 3 ತಾಸಿಗೆನ ಮಳೆ ಆದದ್ದು ನಮ್ಮ ಉದಾಹರಣೆ ಇದೆ. ಅದಕ್ಕೆ ಅದನ್ನ ಮಾಡ್ಲೇಬೇಕಂತ ತಿಳ್ಕೊಂಡು ರೈತರದು ಕೂಡ ಕೂಗಿದೆ, ನಂದು ಕೂಡ ಒತ್ತಾಯ ಇದೆ. ಹಾವೇರಿಯೊಳಗೆ ಆಲ್ರೆಡಿ ನಾಳಿಂದ ಆರಂಭ ಆಗುತ್ತೆ. ಇಲ್ಲ, ಅಲ್ಲಿ ಎಲ್ಲ ನಿನ್ನೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬ್ರ ನೇತೃತ್ವದಲ್ಲಿ ಅಲ್ಲಿ ಕೂಡ ಸಭೆ ಆಗಿದೆ. ಆ ಸಭೆಯಲ್ಲಿ ಎಲ್ಲರೂ ಕೂಡಿ ನಾವು ಮೋಡ ಬಿತ್ತನೆ ಮಾಡೇ ಬಿಡ್ತೀವಿ ಅಂತ ಹೇಳ ನಾಳೆ ಅಥವಾ ನಾಡ್ದು 2 ದಿವಸ ಸ್ಟಾರ್ಟ್ ಆಗ್ಬೋದು. ಅದನ್ನ ನಾವು ಕೂಡ ನೋಡ್ಲಿಕ್ಕೆ ಹೋಗ್ತೀವಿ. ಇಲ್ಲೇ ಹುಬ್ಳಿ ಏರ್ಪೋರ್ಟ್ ಇಂದನ ಅದು ಆರಂಭ ಆಗೈತಿ. ಅದು ಧಾರವಾಡ ಜಿಲ್ಲೆದಾಗ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ನಾನು ಕೂಡ ಮಾಡ್ತೇನೆ.